ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನಲ್. ಅವರು ನಿಮ್ಮನ್ನು ಗೌರವಿಸದಿದ್ದರೆ ನೀವು ಅವರನ್ನು ಗೌರವಿಸಿ. ಅವರು ನಿಮ್ಮನ್ನು ಅಗೌರವಿಸಿದರೆ ಆಗಲೂ ಕೂಡ ನೀವು ಅವರನ್ನು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣಗಳನ್ನು ನೀವೇಕೆ ಕಳೆದುಕೊಳ್ಳುತ್ತೀರಾ? ಯಾವುದೇ ವ್ಯಕ್ತಿಯ ಬಗ್ಗೆ ಅತಿಯಾದ ಬಾಂಧವ್ಯ ನಿರೀಕ್ಷೆಗಳಿಗೆ ಕಾರಣವಾಗುತ್ತದೆ ಮತ್ತು ಆ ನಿರೀಕ್ಷೆಗಳು ದುಃಖಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೀವನದ ನಿಜವಾದ ಸಂಗಾತಿ ಯಾರು? ಅಪ್ಪ, ಅಮ್ಮ, ಹೆಂಡತಿ, ಮಗ, ಗಂಡ, ಸ್ನೇಹಿತರು? ಇಲ್ಲವೇ ಇಲ್ಲ. ನಿಮ್ಮ ಜೀವನದ ನಿಜವಾದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದರೆ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ. ಆ ಭಗವಂತ ಕೊಟ್ಟು ನೋಡುತ್ತಾನೆ, ಹಾಗೆಯೇ ಕಿತ್ತುಕೊಂಡು ನೋಡುತ್ತಾನೆ. ಅರಿತು ನಡೆಯಲೆಂದು ಬೀಳಿಸಿಯೂ ನೋಡುತ್ತಾನೆ. ನಮಗೆ ಗೊತ್ತಿಲ್ಲದಂತೆ ಅವನು ಮತ್ತೆ ಕೈ ಹಿಡಿದು ಎತ್ತುತ್ತಾನೆ. ಜೀವನದಲ್ಲಿ ಇದನ್ನು ಅರಿತವರಿಗೆ ಇಲ್ಲಿಯೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲಿಯೇ ನರಕ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣಾನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದುದರಿಂದ ಅನಿವಾರ್ಯದ ನಿಮ್ಮ ಕರ್ತವ್ಯ ಪಾಲನೆಯಲ್ಲಿ ನೀವು ಶೋಕಿಸಬಾರದು. ಭೂಮಿಯಲ್ಲಿ ಫಲ ಬಿತ್ತಿದ ತಕ್ಷಣವೇ ಫಲ ಕೊಡುವುದಿಲ್ಲ. ಹಾಗೆಯೇ ಅಧರ್ಮ ಮಾಡಿದ ತಕ್ಷಣ ಕೆಟ್ಟ ಫಲ ಸಿಗುವುದಿಲ್ಲ. ಪಾಪದ ಕೊಡ ತುಂಬುತ್ತಾ ಹೋದಂತೆ ಒಮ್ಮೆಲೆ ಬುಡ ಸಮೇತ ಕಿತ್ತು ಹಾಕುತ್ತದೆ. ಭಗವಂತನಲ್ಲಿ ಇದೊಂದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಸ್ನೇಹಿತರೆ. ನಿನ್ನ ಬಂಧನದ ಹೊರತಾಗಿ ಬೇರೆ ಯಾವ ಬಂಧನವೂ ಬೇಡ. ಪ್ರತಿ ಜನ್ಮದಲ್ಲೂ ಕೃಷ್ಣನಂತಹ ಬಂಧುವಿರಲಿ, ಇಲ್ಲವೇ ಬೇರೆ ಜನ್ಮ ಬೇಡವೇ ಬೇಡ. ಯಾವಾಗಲೂ ಧರ್ಮದ ದಾರಿಯಲ್ಲಿ ನಡೆಯಿರಿ. ನೀವು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿಮ್ಮನ್ನು ಮೇಲೆತ್ತಲು ಭಗವಂತ ಬಂದೇ ಬರುತ್ತಾನೆ. ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವುದು ಮನುಷ್ಯನ ಸಹಜ ಗುಣ. ಅದಕ್ಕಾಗಿ ಬೇಸರ ಮಾಡಿಕೊಳ್ಳಬೇಡಿ. ಕತ್ತಲು ಆವರಿಸಿದಾಗಲೇ ಮೇಣದ ಬತ್ತಿಯ ಅವಶ್ಯಕತೆ ನೆನಪಾಗುತ್ತದೆ. ನಮ್ಮ ವಿಧಿಗೆ ನಾವೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಆ ವಿಧಿಯು ಆ ರೀತಿ ರೂಪುಗೊಳ್ಳುತ್ತದೆ. ಪ್ರಯತ್ನ ಮತ್ತು ಆತ್ಮವಿಶ್ವಾಸ ಇದ್ದರೆ ಎಂತಹ ಸಾಧನೆ ಬೇಕಾದರೂ ಕೂಡ ಮಾಡಬಹುದು. ನೀವೇನು ಅಂತ ನಿಮಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯವೂ ಬೇಡ. ಯಾವಾಗಲೂ ಒಳ್ಳೆಯವರಿಗೆ ಅವರ ಒಳ್ಳೆಯತನವೇ ಶತ್ರು. ನೀವು ಚೆನ್ನಾಗಿದ್ರೆ ಮಾತ್ರ ನಿಮಗೆ ಸಂಬಂಧಿಕರು, ನೀವು ಕೆಟ್ಟರೆ ಅವರೆಲ್ಲ ಅಪರಿಚಿತರು. ನಮ್ಮಿಂದ ಲಾಭವಿದೆ ಎಂದು ಗೊತ್ತಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರುನಾಗುತ್ತಾನೆ. 1000 ಗೋವುಗಳ ನಡುವೆ ಇದ್ದರೂ ಕರು ತನ್ನ ತಾಯಿಯನ್ನು ಹುಡುಕಿಕೊಂಡು ಹೋಗಿಯೇ ಹೋಗುತ್ತದೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು, ಪಾಪ ಪುಣ್ಯ, ನಾವು ಮಾಡುವ ಕರ್ಮಫಲಗಳು ಕೂಡ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಬದುಕಿನ ಸವಾಲುಗಳನ್ನು ಎದುರಿಸಲು ಆತ್ಮಬಲ ಬೇಕು. ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲು ಪರಮಾತ್ಮನ ಕೃಪೆ ಬೇಕು. ಪರಮಾತ್ಮನ ಕೃಪೆ ಪಡೆಯಲು ನಿರಂತರವಾಗಿ ಅವನ ನಾಮಸ್ಮರಣೆ ಮಾಡುತ್ತಿರಬೇಕು. ಪ್ರತಿಯೊಬ್ಬರೂ ಅವರವರ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಭಗವಂತನ ನೆನಪಿನ ಬಲವಿದ್ದರೆ ದೊಡ್ಡ ದೊಡ್ಡ ಅನಾಹುತ ಆಗುವುದರ ಬದಲು ಚಿಕ್ಕ ಚಿಕ್ಕ ನೋವನ್ನು ಅನುಭವಿಸಿ ಸಂಕಷ್ಟದಿಂದ ಮುಕ್ತರಾಗಬಹುದು. ನೆನಪಿಡಿ ಸ್ನೇಹಿತರೆ, ಎಂದಿಗೂ ಒಳ್ಳೆಯ ಜನರನ್ನು ಪರೀಕ್ಷಿಸಬೇಡಿ. ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡುವುದರ ಬದಲಾಗಿ ಜೀವನದಿಂದ ದೂರವಾಗಿ ಬಿಡುತ್ತಾರೆ. ಪ್ರಯತ್ನ ಹಾಗೂ ಆತ್ಮವಿಶ್ವಾಸವಿದ್ದರೆ ಎಂತಹ ಸಾಧನೆ ಆದರೂ ಕೂಡ ಮಾಡಬಹುದು. ಜೀವನದಲ್ಲಿ ಕಣ್ಣಿನಿಂದ ಕಂಡಿದ್ದು ಎಲ್ಲವೂ ಸತ್ಯವಾಗಿ ಇರುವುದಿಲ್ಲ. ಹಾಗೆಯೇ ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವಾಗಿಯೂ ಆಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗುತ್ತದೆ. ಇವತ್ತು ನೀವೇ ಎಲ್ಲ ಎನ್ನುವವರು ನಾಳೆ ನೀವು ಯಾರು ಎಂದು ಕೇಳುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಎಷ್ಟು ಹುಡುಕಿದರೂ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಹಾಗೆಯೇ ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನ ಆಗಲೇ ಇಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ. ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ. ಸಮಾಧಾನ ಮತ್ತು ತೃಪ್ತಿಯನ್ನು ನಮ್ಮ ಮನಸ್ಸು ಮತ್ತು ಹೃದಯ ಅಳೆಯುತ್ತದೆ.
ಭಗವಂತ ಕೊಟ್ಟು ನೋಡುತ್ತಾನೆ, ಹಾಗೆಯೇ ಕಿತ್ತುಕೊಂಡು ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ನೋಡುತ್ತಾನೆ. ನಮಗೇ ಗೊತ್ತಿಲ್ಲದಂತೆ ಅವನು ಮತ್ತೆ ಕೈ ಹಿಡಿದು ಎತ್ತುತ್ತಾನೆ. ಇದನ್ನು ಅರಿತವರಿಗೆ ಇಲ್ಲಿಯೇ ಸ್ವರ್ಗ, ಇದನ್ನು ಅರಿಯದವರಿಗೆ ಇಲ್ಲಿಯೇ ನರಕ. ಇಲ್ಲಿಯ ತನಕ ಆಗಿರುವುದೆಲ್ಲ ಒಳ್ಳೆಯದೇ. ಸದ್ಯಕ್ಕೆ ಜೀವನದಲ್ಲಿ ಆಗುತ್ತಿರುವುದು ಒಳ್ಳೆಯದೇ. ಮುಂದೆ ಆಗುವುದೆಲ್ಲ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿಕೊಂಡು ಹೋಗಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವಾಗಲೂ ಇದೊಂದನ್ನು ನೆನಪಿಡಿ, ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ಸಂಕಟವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎಂಬುದು ಮುಖ್ಯ. ನಾವು ಈ ಜಗತ್ತಿನ ಅತಿಥಿಗಳು ಮಾತ್ರ. ಇಡೀ ಪ್ರಕೃತಿಯ ಮಾಲೀಕರಾಗಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸತ್ಯದ ವೇಗಕ್ಕಿಂತ ಸುಳ್ಳಿನ ವೇಗವು ತುಂಬಾ ರಭಸದಿಂದ ಕೂಡಿರುತ್ತದೆ. ಆದ್ದರಿಂದ ಕಿವಿಗೆ ಬರುವ ಎಲ್ಲ ವಿಷಯಗಳನ್ನು ತಕ್ಷಣವೇ ನಂಬಬೇಡಿ. ಸುಖಕ್ಕಾಗಿ ಅದು ಬೇಕು ಇದು ಬೇಕು ಎಂದು ಬಯಸಿ ಎಲ್ಲವನ್ನು ಮನೆಗೆ ತುಂಬಿಕೊಂಡರೂ ಆ ಸುಖವು ನಮ್ಮ ಮನಸ್ಸಿನೊಳಗೆ ಸುಳಿಯಲೇ ಇಲ್ಲ. ಹಾಗಾದರೆ ಆ ಸುಖವು ನಮ್ಮೊಳಗೆ ಎಲ್ಲಿ ಅಡಗಿಹುದು? ನಿರೀಕ್ಷೆಯ ಪ್ರಮಾಣವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಇದರಿಂದ ನಮ್ಮ ಬದುಕು ಬಹಳ ಸುಂದರವೂ ಮತ್ತು ಸರಳವೂ ಆಗಿರುತ್ತದೆ. ಭಗವಂತನಲ್ಲಿ ನಾವು ಹೇಗೆ ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇವೆಯೋ ಹಾಗೆಯೇ ಸರ್ವರೊಂದಿಗೆ ಆದಷ್ಟು ತಾಳ್ಮೆಯಿಂದ ವರ್ತಿಸುವುದನ್ನು ಕಲಿಯಬೇಕು. ಯಾಕೆಂದರೆ ಸಹನೆಯು ಪ್ರೀತಿ, ಗೌರವ, ಆತ್ಮವಿಶ್ವಾಸಗಳ ಸಂಕೇತ. ಶಬ್ದಗಳಿಗಿಂತ ಮೌನವು ಯಾವಾಗಲೂ ಹೆಚ್ಚು ಕೆಲಸ ಮಾಡುತ್ತದೆ. ಆದ್ದರಿಂದ ನಾಲಿಗೆಯ ಚಪಲಕ್ಕೆ ಕಡಿವಾಣ ಹಾಕಿ ಮೌನರಾಗಿ ಕೆಲಸ ಮಾಡುವುದನ್ನು ಕಲಿಯಬೇಕು. ಸಾಹಸದಿಂದ ಯಾವುದೇ ಕೆಲಸವನ್ನು ಮಾಡಲು ಮುಂದಾದರೆ ನಮ್ಮ ಆತ್ಮಶಕ್ತಿಯು ವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲ, ಮತ್ತಷ್ಟು ಹೆಚ್ಚು ಸಾಹಸ ಕೆಲಸ ಮಾಡಲು ಮನಸ್ಸು ಪ್ರೇರೇಪಿತವಾಗುತ್ತದೆ. ಯಾವುದಾದರೂ ಉತ್ತಮ ಕೆಲಸವನ್ನು ನಮ್ಮ ಆತ್ಮ ಸಂತೃಪ್ತಿಗಾಗಿ ಮಾಡಬೇಕು. ಯಾರಾದರೂ ಗುರುತಿಸಲೆಂದು ಉತ್ತಮ ಕೆಲಸ ಮಾಡಲು ಮುಂದಾದರೆ ಅಂತಹ ಕಾರ್ಯದಿಂದ ಅತೃಪ್ತಿ ಮತ್ತು ನಿರಾಸೆಯ ಭಾವನೆ ಹೊರಬರುವುದು. ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ, ಆದರೆ ಪ್ರಾಣ ಇದ್ದವರಿಗೆ ನಂಬಿಕೆ ದ್ರೋಹ ಮಾಡಬಾರದು. ನಾವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಕೆಲವೊಮ್ಮೆ ಸೂಕ್ತವಾಗಿ ಇರುವುದಿಲ್ಲ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಂತಹ ವೈಫಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಜೀವನದ ಯಶಸ್ಸಿನ ಒಂದು ಭಾಗವಾಗಿರುತ್ತದೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ನಿನ್ನೆ ಇದ್ದ ಖುಷಿ ಇಂದು ಇರುವುದಿಲ್ಲ. ಅಂದ ಮೇಲೆ ಇಂದು ಇರುವ ದುಃಖ ಕೂಡ ನಾಳೆ ಇರುವುದಿಲ್ಲ. ಅರಿತು ನಡೆದರೆ ಅದೇ ಜೀವನ. ಎಲ್ಲವನ್ನೂ ಸರಿಪಡಿಸುವುದು ನಿಮ್ಮ ಜವಾಬ್ದಾರಿ ಅಲ್ಲ. ನಿಯಂತ್ರಣ ತಪ್ಪಿರುವುದನ್ನು ಒಪ್ಪಿಕೊಳ್ಳಿ. ಅದು ಪರಿಸ್ಥಿತಿಯೇ ಆಗಿರಲಿ ಅಥವಾ ವ್ಯಕ್ತಿಯೇ ಆಗಿರಲಿ. ಮನುಷ್ಯ ತಪ್ಪು ಕೆಲಸ ಮಾಡುವಾಗ ಅಕ್ಕಪಕ್ಕ, ಹಿಂದೆ ಮುಂದೆ ಎಲ್ಲ ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿದೆ ಎಂಬುದನ್ನೇ ಮರೆಯುತ್ತಾನೆ. ಜ್ಞಾನಿಯಾಗಿ ಇರುವವನ ಹತ್ತಿರ ಸಮಯ ಅಥವಾ ಸಂದರ್ಭವನ್ನು ವಿವರಿಸಬಹುದು. ಅಜ್ಞಾನಿಯಾಗಿರುವವನ ಹತ್ತಿರ ಕೂಡ ವಿವರಿಸಬಹುದು. ಆದರೆ ದುರಹಂಕಾರಿಯಾದವನಿಗೆ ಯಾರೂ ಅರ್ಥ ಮಾಡಿಸಲಾಗದು. ಕಾಲ ಮಾತ್ರ ಅವರಿಗೆ ಅರ್ಥ ಮಾಡಿಸಬಲ್ಲದು. ಕರ್ಮ ಹೇಳುತ್ತದೆ, ಸರಿಯಾದ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮನಸ್ತಾಪಗಳನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ. ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ. ಅವರ ಒಳ್ಳೆಯತನದಿಂದಲೇ ಅವರು ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಸ್ನೇಹಿತರೆ, ಯಾವುದಕ್ಕಾಗಿ ಚಿಂತಿಸುತ್ತಿರುವಿರಿ? ಯಾವುದಕ್ಕಾಗಿ ಭಯ? ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣ ಮಾಡಬೇಡಿ. ಮೇಲೊಬ್ಬ ಇರುವನು ನಿಮ್ಮನ್ನು ಕಾಪಾಡುವುದಕ್ಕಾಗಿ. ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿ. ಏನೇ ಆದರೂ ನಮ್ಮ ಒಳಿತಿಗಾಗಿಯೇ. ಯಾರನ್ನು ಸುಲಭವಾಗಿ ನಂಬಬೇಡಿ. ಯಾಕೆಂದರೆ ಎಲ್ಲವನ್ನು ನಿಮ್ಮಿಂದಲೇ ತಿಳಿದುಕೊಂಡು ನಿಮಗೆ ಮೋಸ ಮಾಡುವವರೇ ಹೆಚ್ಚು. ನಿಮ್ಮ ಜೀವನದಲ್ಲಿ ನಿಮಗೆ ಏನು ಸಿಕ್ಕಿದೆಯೋ
ಅದೇ ನಿಮ್ಮ ಪಾಲಿನದು. ನಿಮಗೆ ಇದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ಆ ಭಗವಂತನಿಗೆ ಎಲ್ಲವೂ ತಿಳಿದಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಮೋಟಿವೇಶನಲ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.